ಎಳ್ನೀರು ಬಿಡಮ್ಮ ಕೊನೆ ಸಿಗುತ್ತೆ. 4 ಎಳ್ನೀರು ಕೊಡಿ, 3 ಓಪನ್ ಮಾಡಿ, ಲಾಸ್ಟಲ್ಲಿ 1 ಓಪನ್. ಕೊನೆಸಿ ಕೋಕಾ-ಕೋಲಾ ಪೆಪ್ಸಿ ಯಾವುದು ಬೇಡ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನೊಂದು ಸ್ವಲ್ಪ ಲೇಖ ಕುಡಿ. ಹೇಳೋದು ಕೋಕಾ-ಕೋಲಾ ದೇಶಿಯಾಗಿ ಕುಡಿಬೇಕು. ನಮ್ಮ ರೈತರು ಉದ್ಧಾರ ಆಗ್ಬೇಕು. ನಮ್ಮ ಕಡೆಯಿಂದ ನಮ್ಮ ದೂರ ನನ್ಗಿದೆ ಸಾಕು, ನೀರನ್ನು ಕುಡಿಯಪ್ಪ. ಯಾಕೆಂದ್ರೆ ಕುಡಿ ಕುಡಿಯೋಣ, ಪರವಾಗಿಲ್ಲ, ಕುಡಿ ಕುಡಿ. ಬೈ ಯಾಕೆ ಅಂತಂದರೆ ಪ್ರತಿದಿನ ನಾನು ತಿರುಗಾಡ್ಕೊಂಡು ನೋಡ್ಕೊಂಡು ಇರ್ತೀನಿ. ಯಾವಾಗಲೂ ಎಳ್ನೀರು ಕೊಚ್ಚಿ ಗೊತ್ತಾಗ್ತೀರ. ನೀವು ಕುಡಿದಿರ್ತೀರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಕುಡಿಸ್ಬಿಟ್ಟು ನಾನು ಒಂದು ಸಂತೋಷ ಹಚ್ಕೋಬೇಕು ಅಂತ ನಿಮ್ಗೆ ಗೊತ್ತಿರ್ತದೆ. ಇವತ್ತು ಸಂತೋಷ ಆಗಿದೆಯಾ? ಇದು ಎಲ್ಲ ದುಡ್ಡು ಐತೆ, ಇಟ್ಕೊಳ್ಳಿ. ಆಯ್ತು ನಮ್ಮ ರೈತರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಬರುದಾ. ಧನ್ಯವಾದ. ನೀವು ನಾಳೆ ಕೇಳಿ ತಗೊಂಡು ಯಾಕೆ 3 ಮನೆ ಕೊಟ್ಟರು 1 ಅವ್ರು ಕೊಟ್ಟರಲ್ಲ? ಅದೇ ಖುಷಿ. ರೈತರು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಒಂದು ಪ್ರದೇಶದ. ಇವತ್ತು ನಾವು ಅವ್ರಿಗೆ ಕೊಡ್ತೀವಿ, ಭಗವಂತ ನಮ್ಗೆ ಎಲ್ಲರೂ ಕೊಡಿಸ್ಬೋದಲ್ಲ. ಆ ಕಾರಣಕ್ಕೋಸ್ಕರನೇ ನಾವು ಒಳ್ಳೆ ಕೆಲಸನ ಬನ್ನಿ ಹೋಗೋಣ. ಸ್ನೇಹಿತರೆ, ಪೆಪ್ಸಿ, ಕೋಕಾ-ಕೋಲಾದಂತಹ ಪಾನೀಯಗಳನ್ನು ಬದಲು ಎಳನೀರು ಕುಡಿಯಿರಿ ಮತ್ತು ರೈತರನ್ನು ಪ್ರೋತ್ಸಾಹಿಸಿ. ವಂದನೆಗಳು, ನಮಸ್ಕಾರ, ಗುಡ್ ಬಾಯ್.